ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ನೀಟ್ ಆಲ್ ಇಂಡಿಯಾ ರ್ಯಾಂಕ್ 30,000 ಅಂಡ್ 60,000 ಇನ್ ಬಿಟ್ವೀನ್ ಇದ್ದರೆ ನಿಮಗೆ 30 ಕಾಲೇಜುಗಳ ಆಪ್ಷನ್ ಸಿಗುತ್ತೆ. 1 to 30 ಈ ಕಾಲೇಜುಗಳ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಈ ಕಾಲೇಜುಗಳನ್ನ ವಿಸಿಟ್ ಮಾಡಿ. ಈ ಕಾಲೇಜುಗಳಲ್ಲಿ ಫೀಸ್ ಎಷ್ಟಿದೆ, ಕಾಲೇಜ್ ಫೀಸ್, ಅಡಿಷನಲ್ ಫೀಸ್ ಎಷ್ಟಿದೆ, ಹಾಸ್ಟೆಲ್ ಫೀಸ್ ಎಷ್ಟಿದೆ, ಹಾಸ್ಟೆಲಲ್ಲಿ ಸಿಂಗಲ್ ಶೇರಿಂಗು, ಟ್ರಿಪಲ್ ಶೇರಿಂಗು, ಟ್ವಿನ್ ಶೇರಿಂಗು, ವೆಜ್ ಆರ್ ನಾನ್ ವೆಜ್ ಆಪ್ಷನ್ಸ್ ಯಾವ ಥರ ಇದೆ ಅನ್ನೋದನ್ನು ನೀವೇ ಹೋಗಿ ಖುದ್ದಾಗಿ ಚೆಕ್ ಮಾಡಿ. ಯಾಕೆಂದರೆ ಈ ರ್ಯಾಂಕ್ಗಳು ಕೊಡ್ತಾ ಇದ್ದೀನಿ, ಈ ರ್ಯಾಂಕ್ ಸುತ್ತಮುತ್ತ +10,000 ರ್ಯಾಂಕ್ ಇರೋಂಥ ಕಾಲೇಜ್ಗಳನ್ನ ವಿಸಿಟ್ ಮಾಡಿ ನೀವೇ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆಗ ನಿಮಗೆ ಆ ಕಾಲೇಜಿನ ಬಗ್ಗೆ ಕ್ಲಾರಿಟಿ ಸಿಗುತ್ತೆ, ಈ ಕಾಲೇಜ್ ಹೀಗಿದೆ, ಆ ಕಾಲೇಜ್ ಹೇಗಿದೆ ಅಂತ. ಇಲ್ಲಿ ನಾನು ಕೊಡ್ತಾ ಇರೋದು ಬರೀ ಕಟ್ ಆಫ್ ಪ್ರಕಾರ ಅದರ ಕ್ವಾಲಿಟಿ ಬಗ್ಗೆ. 1 to 30 colleges for NEET All India rank 30,000 to 60,000. I have taken the reference cutoff from UG NEET 2025 second round for general merit category. ನಿಮ್ಮದು ಬೇರೆ ಯಾವುದೇ ಕ್ಯಾಟಗರಿ ಇದ್ರೂ ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ರೂ ಸಹ ಆ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ. 30,648 ಬಂದಿರೋರಿಗೆ 2025 ರೌಂಡ್ 2 ಅಲ್ಲಿ SDM ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಧಾರವಾಡದಲ್ಲಿ ಸಿಕ್ಕಿತ್ತು. ಇದು ಒಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಗೌರ್ಮೆಂಟ್ ಕೋಟಾದಲ್ಲಾದರೆ 1.5 lakh ಫೀಸ್ ಆಗುತ್ತೆ. ಪ್ರೈವೇಟ್ ಕೋಟಾ ಏನಾದರೂ ನೀವು ತಗೊಂಡ್ರೆ 20 lakhs ಆಗುತ್ತೆ, 20 lakhs ಫೀಸ್ ಆಗುತ್ತೆ. ಸೊ 20 lakhs ಕೊಟ್ಟು ಬಂದಿರೋರ ಜೊತೆಯಲ್ಲಿ ನೀವು 1.5 ಲಕ್ಷ ಕೊಟ್ಟು ಕೂತ್ಕೋತೀರಾ. ಹಾಗಾಗಿ ಇದು ನಂಬರ್ 1ನಲ್ಲಿದೆ. ಕಟ್ ಆಫು 30,000 ಇದೆ. ನಂಬರ್ 1 ಅಂದರೆ 30,000 to 60,000 ಬಂದವರಿಗೆ ಇದು ನಂಬರ್ 1 ಆಪ್ಷನ್ ಆಗಿರುತ್ತೆ. ನೀವು BMC, MMC, ಅಟಲ್ ಬಿಹಾರಿ ವಾಜಪೇಯಿ ಅವೆಲ್ಲ ಹಾಕೊಂಡು ಹೋಗ್ಬೋದು, ಬಟ್ ಈ ಕಾಲೇಜುಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. 2026 ಅಲ್ಲಿ 30,000 ಇರುತ್ತಾ, ಇಲ್ಲ 31, 32 ಹೋಗಬಹುದು. ಬಟ್ ಯು ಕನ್ಸಿಡರ್ ದಿಸ್ ಆಸ್ ದ ಕಟ್ ಆಫ್ ಆಫ್ 2026 ಫಸ್ಟ್ ರೌಂಡ್ ಅಂತ ನೀವು ಬೇಕಾದರೆ ತಿಳ್ಕೊಬಹುದು. ನೀಟ್ 2026 ಮಾರ್ಕಲ್ಲಿ ಮತ್ತು ಫಸ್ಟ್ ರೌಂಡಲ್ಲಿ ಈ ಕಟ್ ಆಫು ಇಲ್ಲಾಂದರೆ 29.5 30,000 ನಿಮಗೆ ಕಾಣಿಸ್ಕೋಬಹುದು. ರೌಂಡ್ 2 ಕಟ್ ಆಫ್ ಹೇಳಿದ್ರು ನೀವು ಅದನ್ನು, ಈ ಸರಿ ತುಂಬ ಜನ ಹೇಳ್ತಿದ್ದಾರೆ ಕಟ್ ಆಫ್ ಡ್ರಾಪ್ ಆಗುತ್ತೆ, ಸೀಟ್ಸ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಸ್ಟಿಲ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ದ ಸೇಫ್ ರ್ಯಾಂಕ್. BGS ಜಿಮ್ಸ್, ಇದು ಹಳೆ ಕಾಲೇಜು. ಬೆಂಗಳೂರಲ್ಲಿ 2 BGS ಅಂತ ಇರುತ್ತೆ. ಇದು BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. BGS ಜಿಮ್ಸ್ ಕೆಂಗೇರಿ 31,415 ಇತ್ತು. JJ ದಾವಣಗೆರೆ 31,000, ಚಾಮರಾಜನಗರ 31,000, ಗದಗ್ 32,000. ಈ 5 ಕಾಲೇಜುಗಳನ್ನ ಬೇಕಾದರೆ ನೀವು ಒಂದೇ ಕ್ಲಸ್ಟ್ರಲ್ಲಿ ಹಾಕೋಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ಲಿ ಟಾಪಲ್ಲಿ ಹಾಕೋಬಹುದು. ನಿಮ್ಮ ಊರಿಗೆ ಹತ್ತಿರ ಇರೋದು, ಇಲ್ಲ ನಿಮಗೆ ಕನ್ವೀನಿಯೆಂಟ್ ಇರೋದು, ಇಲ್ಲ ನಿಮ್ಗೆ ಇಷ್ಟ ಆಗಿರೋದು. ಧಾರವಾಡ ಪೇಡ ತಿನ್ನಬೇಕು ಅಂದರೆ ಧಾರವಾಡಕ್ಕೆ ಹೋಗಿ, ಇಲ್ಲ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಟ್ರಾಫಿಕ್ ಎಲ್ಲ ತುಂಬ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ, ನಾನು ಬೆಂಗಳೂರಲ್ಲಿ ಇರಬೇಕು ಅಂದರೆ BGS ಜಿಮ್ಸ್ಗೆ ಬನ್ನಿ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೋಬೇಕು, ಮಿರ್ಚಿ ಮಂಡಕ್ಕಿ ತಿನ್ನಬೇಕು ಅಂದರೆ ದಾವಣಗೆರೆಗೆ ಹೋಗಿ. ವೆರಿ ಡೀಸೆಂಟ್ ಸಿಟಿ, ಬೆಂಗಳೂರಷ್ಟು ಹಾಳಾಗಿಲ್ಲ, ಇಲ್ಲ ಕುಗ್ರಾಮನೂ ಅಲ್ಲ, ಚೆನ್ನಾಗಿದೆ. ಕಾಲೇಜು ಚೆನ್ನಾಗಿದೆ. ಇಲ್ಲ ಗೌರ್ಮೆಂಟ್ ಕಾಲೇಜೇ ಬೇಕು ಅಂದರೆ ನಿಮ್ಮದು 30,000 ರೇಂಜಲ್ಲಿದ್ದರೆ ಚಾಮರಾಜನಗರ, ಇಲ್ಲ ಗದಗ್ ಕಡೆ ಇರೋರಾದರೆ ಗದಗ್ ಅಲ್ಲಿ ಟ್ರೈ ಮಾಡಬಹುದು. ಈ ಕಾಲೇಜ್ಗಳನ್ನ ಜಾಸ್ತಿ ಸ್ಟಡಿ ಮಾಡಿ. ಇಫ್ ಯುವರ್ ರ್ಯಾಂಕ್ ಇಸ್ 29, 30, 31, 32, 33, ಈವನ್ 34,000 ಇದ್ರು ಈ ಕಾಲೇಜ್ಗಳ ಬಗ್ಗೆ ಸ್ಟಡಿ ಮಾಡಿ. ಒಂದು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ರೆಡಿ ಮಾಡ್ಕೊಳ್ಳಿ. 37,000 ಇತ್ತು ಬೀದರಲ್ಲಿ ಗೌರ್ಮೆಂಟ್ ಕಾಲೇಜು. ಕೊಡಗು ಅಲ್ಲಿ 38,000, ಚಿಕ್ಕಬಳ್ಳಾಪುರ 38,000, ಕೊಪ್ಪಳ 38,000, ರಾಯಚೂರು 39,000, ಹಾಗೆ AJ ಮಂಗಳೂರು 39,000. ಇವೆಲ್ಲ ಒಂದು ಕ್ಲಸ್ಟ್ರಲ್ಲಿ ಹಾಕ್ಕೊಳ್ಳಿ. 37, 38, 39ವರೆಗೂ ಹಾಕೋಬೋದು ನೀವು. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಕಾಲೇಜುಗಳನ್ನ ನಿಮ್ಮ ಲಿಸ್ಟಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೋಬೋದು. ನೀವು ಬೀದರ್ ಕಡೆಯವರಾದರೆ ಬೀದರ್ ಕೊಟ್ಕೊಳ್ಳಿ, ಇಲ್ಲ ಮೈಸೂರು, ಕೊಡಗು, ಈವನ್ ಮಂಗಳೂರವರು ಸಹ ಗೌರ್ಮೆಂಟ್ ಕಾಲೇಜ್ ಇಷ್ಟ ಇದ್ದರೆ ಕೂರ್ಗ್ ಇನ್ಸ್ಟಿಟ್ಯೂಟ್, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ರೂರಲ್ಲು, ಈವನ್ ಬೆಂಗಳೂರು ಸಹ ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಫ್ ಯು ಆರ್ ಇಂಟ್ರೆಸ್ಟ್ ಇನ್ ಗೌರ್ಮೆಂಟ್ ಕಾಲೇಜ್ ಆಪ್ಷನ್ ಎಂಟ್ರಿ ಪ್ರಯಾರಿಟಿಯಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೋಬೋದು. ಕೊಪ್ಪಳ ಸುತ್ತಮುತ್ತ ಇದ್ದರೆ ಕೊಪ್ಪಳ, ರಾಯಚೂರು ಸುತ್ತಮುತ್ತ ಇದ್ದರೆ ರಾಯಚೂರು. ಇಲ್ಲ ಈ ಗೌರ್ಮೆಂಟ್ ಕಾಲೇಜುಗಳು ಬೇಡ ನನಗೆ, ನಾನು ಪ್ರೈವೇಟ್ ಕಾಲೇಜ್ಗೆ ಹೋಗ್ತೀನಿ, ನಾನು ಮಂಗಳೂರು ಸುತ್ತಮುತ್ತ ಇದ್ದೀನಿ, ಮಂಗಳೂರು, ಉಡುಪಿ ಈ ಕಡೆ ಇದ್ದೀನಿ ಅಂದರೆ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಗ್ಗೆ ನೀವು ಇಂಟ್ರೆಸ್ಟ್ ತೊಗೊಂಡು ಸ್ವಲ್ಪ ರಿಸರ್ಚ್ ಮಾಡೋದು ಒಳ್ಳೆಯದು. ಯಾಕೆಂದರೆ ನಿಮಗೆ ಸಫಿಷಿಯೆಂಟ್ ಟೈಮ್ ಇದೆ. ಈಗ ಕಾಲೇಜ್ ಸಿಕ್ಕ ಮೇಲೆ ಯಾರ್ಯಾರನ್ನ ಕೇಳಬಹುದು, ಈ ಕಾಲೇಜ್ ಹೇಗಿದೆ, ಆ ಕಾಲೇಜ್ ಹೇಗಿದೆ ಅಂತ ಮೊದಲೇ ಸ್ವಲ್ಪ ಸರ್ವೆ ಮಾಡಿಕೊಂಡು ನೀವು ಬೇರೆಯವ್ರಿಗೆ
ಹೇಳೋ ಲೆವೆಲ್ಗೆ ಬರಬೇಕು, ಯಾಕಂದರೆ ತುಂಬ ಟೈಮ್ ಇದೆ ಈಗ. ಮಂಗಳೂರಿನ ಎನಪೋಯ 41,000, ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 41, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರು 41. ಈ ಮೂರನ್ನು ಒಂದು ಕ್ಲಸ್ಟ್ರಲ್ಲ ಹಾಕೋಬಹುದು. ಒಂದು ಮಂಗಳೂರು, ಒಂದು ಕಾರವಾರ, ಇನ್ನೊಂದು ಬೆಂಗಳೂರು. ಮಂಗಳೂರು ಕಡೆಯವರು ಇದ್ರೆ ಆರಾಮಾಗಿ ಎನಪೋಯ ಕಡೆ ಹೋಗ್ಬೋದು. ಉತ್ತರ ಕನ್ನಡದವ್ರದ್ದಾದ್ರೆ ಕಾರವಾರ. ಬೆಂಗಳೂರು ಸುತ್ತಮುತ್ತ ಇದ್ರೆ ನೀವೆರಡು ಬೇಡ ಅಂದರೆ ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಧಾರಾಳವಾಗಿ ಆಪ್ಷನ್ ಎಂಟ್ರಿ ಇಲ್ಲ ಹೈಯೆಸ್ಟ್ ಆರ್ಡರ್ ಕೊಟ್ಕೋಬಹುದು. ರಿಲೇಟಿವ್ಲಿ ನ್ಯೂ ಕಾಲೇಜ್ PES ಯೂನಿವರ್ಸಿಟಿ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 44,000. ನಿಮಗೆ PES ಯೂನಿವರ್ಸಿಟಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇಂಜಿನಿಯರಿಂಗಲ್ಲಿ ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ. PES ಅವರು ಆಂಧ್ರದಲ್ಲೂ ಒಂದು ಮೆಡಿಕಲ್ ಕಾಲೇಜ್ ನಡೆಸ್ತಿದ್ದಾರೆ. ಈಗ ಒಂದು 2-3 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರು. ಇವ್ರ ಕಟ್ ಆಫು ಖಂಡಿತ ಇನ್ಕ್ರೀಸ್ ಆಗುತ್ತೆ ಅಂದರೆ 44 ಇದ್ದಿದ್ದು 43, 42 ಈ ಥರ ಇನ್ಕ್ರೀಸ್ ಆಗುತ್ತೆ, ಡ್ರಾಪ್ ಆಗಲ್ಲ 45, 46 ಅಂತ. ಯಾಕೆಂದರೆ ಕಾಲೇಜ್ ಹಳೇದಾಗ್ತಾ ಜನಗಳಿಗೆ ನಂಬಿಕೆ ಬರುತ್ತೆ. PESಗೆ ಒಂದು ಬ್ರ್ಯಾಂಡ್ ನೇಮ್ ಇದೆ. ಹಾಗಾಗಿ PES ಸ್ವಲ್ಪ ಕಟ್ ಆಫ್ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ ನನ್ನ ಪ್ರಕಾರ. ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇಲ್ಲ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು, ಚಿಕ್ಕಮಗಳೂರೇ ಚೆನ್ನಾಗಿದೆ, ಬಾಬಾ ಬುಡನ್ಗಿರಿ ಇದೆ, ಮುಳ್ಳಯ್ಯನಗಿರಿ ಇದೆ ಅಂತ ಏನಾದರೂ ಇದ್ದರೆ ನೀವು ಚಿಕ್ಕಮಗಳೂರು ಸಹ ಟ್ರೈ ಮಾಡ್ಬೋದು. ಇಲ್ಲ ನಾನು ಬೆಂಗಳೂರಲ್ಲೇ ಟ್ರೈ ಮಾಡ್ತೀನಿ, ಚಂದ್ರಮ್ಮ ದಯಾನಂದ ಸಾಗರ್ ಆರ್ಕಿಟೆಕ್ಚರ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ಬಿಲ್ಡಿಂಗು ಸಖತ್ತಾಗಿದೆ, ಪೇಷಂಟ್ ಲೋಡ್ ಚೆನ್ನಾಗಿದೆ ಅಂತ ಏನಾದರೂ ಇದ್ದರೆ ನೀವು ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ಗೆ ಟ್ರೈ ಮಾಡಬಹುದು. ಇಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು, 49,000 ರೇಂಜಲ್ಲಿ ಇದೆ ಅಂದರೆ ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಸಿಗೋ ಸಾಧ್ಯತೆ ಇದೆ. 50,000 ಏನಾದರೂ ದಾಟಿದ್ರೆ ನೀವು SS ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದಾವಣಗೆರೆ ಸಿಗುವ ಸಾಧ್ಯತೆ ಇದೆ. 2 ಕಾಲೇಜ್ ಇದೆ, JJ ಆ್ಯಂಡ್ SS, 2 ಚೆನ್ನಾಗಿದೆ, ಧಾರಾಳವಾಗಿ ನೀವು ಸೇರ್ಕೋಬಹುದು. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂದರೆ ಯಾದಗಿರಿ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 54,541 ಇತ್ತು. ಈ ವರ್ಷ ಇನ್ನೊಂದಷ್ಟು ಕಟ್ ಆಫ್ ಡ್ರಾಪ್ ಆಗಬಹುದು. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, 1 ಲಕ್ಷ ಗೌರ್ಮೆಂಟ್ ಕೋಟಾಗೆ, ಪ್ರೈವೇಟ್ ಕೋಟಾಗೆ 22 ಲಕ್ಷ ಇದೆ. ಇಲ್ಲ ನನಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟೇ ಪ್ರಿಫರ್ ಮಾಡ್ತೀನಿ ಅಂದರೆ ಲಾಸ್ಟ್ ಗೌರ್ಮೆಂಟ್ ಕಾಲೇಜು ನಿಮಗೆ ಸಿಗುವ ಸಾಧ್ಯತೆ ಇರೋದು ಚಿತ್ರದುರ್ಗ ಮೆಡಿಕಲ್ ಕಾಲೇಜು. 2025 ರೌಂಡ್ 2 ಅಲ್ಲಿ 55,005 ಇತ್ತು. ಈ ವರ್ಷ ಒಂದು 56ಗೆ ಹೋಗ್ಬೋದು. ಬಟ್ ಈ ರ್ಯಾಂಕ್ನ ನೀವು ಫಸ್ಟ್ ರೌಂಡ್ಗೆ ಬೇಕಾದರೆ ಸೇಫ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ತುಮಕೂರಲ್ಲಿ 57,000. ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 58,000. ಈ ಕಾಲೇಜಿನ ಕಟ್ ಆಫ್ ಪ್ರಿಡಿಕ್ಟ್ ಮಾಡೋದು ಕಷ್ಟ, ಯಾಕೆಂದರೆ ಇಲ್ಲಿ ಫ್ರೀ ಎಜುಕೇಷನ್ನು, ಹಾಸ್ಟೆಲ್ ಫೀಸು ಸಹ 0. ಆಮೇಲೆ ಒಂದಷ್ಟು ಸ್ಪಿರಿಚುಯಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಮಾತ್ರ ಹೋಗ್ತಾರೆ, ಯಾಕೆಂದರೆ ಒಂದಷ್ಟು ಕಂಡೀಷನ್ಸ್ ಇದೆ ಅಲ್ಲಿ. ಹಾಗೆ ಒಂದು ಬಾಂಡ್ ಬರ್ಕೊಡ್ಬೇಕಾಗತ್ತೆ, ನೀವು 4.5 ವರ್ಷ ಅಲ್ಲಿ ಕೆಲಸ ಮಾಡ್ತೀರಾ ಅಂತ. ಅವ್ರ ಸಂಬಳನೂ ಕೊಡ್ತಾರೆ. ಸೊ ಈ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡವ್ರು ಮಾತ್ರ ಹೋಗ್ತಾರೆ. ಹಾಗಾಗಿ ಕಟ್ ಆಫು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಈ ಕಾಲೇಜಲ್ಲಿ ಟೋಟಲ್ ಸೀಟ್ಸ್ ಇರೋದೇ 50 ಸೀಟು. MVJ ಮೆಡಿಕಲ್ ಕಾಲೇಜು 59,196, 25 ಕಾಲೇಜ್ ಆಯಿತು. ಫ್ರಮ್ 30,000 ಟು 59,000. ಇನ್ನೂ 5 ಕಾಲೇಜುಗಳಿದೆ. 5 ಕಾಲೇಜುಗಳು ನೋಡಿ ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇರುತ್ತೆ. ನೀವು ಲೋ ಕಟ್ ಆಫ್ ಹೋಗ್ತಾ ಸ್ವಲ್ಪ ಡಿಫ್ರೆನ್ಸಲ್ಲಿ ಒಂದೊಂದು ಕಾಲೇಜ್ ಮಿಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು 59, 59, 60, 61, 61. ಸ್ವಲ್ಪದ್ರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಾಲೇಜಸ್ ಮಿಸ್ ಆಗ್ತಾ ಹೋಗುತ್ತೆ. ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗ, ಇದೊಂದು ತೆಲುಗು ಮೈನಾರಿಟಿ ಕಾಲೇಜು. ಇಲ್ಲಿ 59,833. BGS ಮೆಡಿಕಲ್ ಕಾಲೇಜು ಬೆಂಗಳೂರು, ನೆಲಮಂಗಲ ಹತ್ರ ಇರೋ ಹೊಸ ಕಾಲೇಜ್ ಇದು. 59,981. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, 833, 981 ಅಷ್ಟೇ ಡಿಫ್ರೆನ್ಸ್ ಇರೋದು. S ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜು ಬಾಗಲಕೋಟೆ 60,000. ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 61,000. ಮಹದೇವಪ್ಪ ರಾಂಪುರೆ 61,000. ಸೊ ಇವನ್ನೆಲ್ಲ ನೀವು ಒಂದು ಕ್ಲಸ್ಟ್ರಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಹೈಯೆಸ್ಟ್ ಪ್ರಯಾರಿಟಿ ಇಟ್ಕೊಳ್ಳಿ. ಆ ಕಾಲೇಜಿನ ಬಗ್ಗೆ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿ. These are the 30 colleges for All India rank 30,000 to 60,000. 30,000 ರ್ಯಾಂಕ್ಗಳಿಗೆ 30,000, 60K - 30K. ಸೊ 30,000 ರ್ಯಾಂಕ್ಗಳಿಗೆ 30 ಕಾಲೇಜ್ಗಳಿದೆ. ನಿಮ್ಮ ರ್ಯಾಂಕ್ಗಳಿಗೆ ಒಂದಷ್ಟು 10 ಕಾಲೇಜ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಆ ಕಾಲೇಜ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀವೇ ತಿಳ್ಕೊಳ್ಳಿ, ಯಾರೋ ಹೇಳಿದ್ದಲ್ಲ. ನೀವೇ ಕಾಲೇಜ್ ವಿಸಿಟ್ ಮಾಡಿ, ಅಲ್ಲಿರೋ ಸ್ಟೂಡೆಂಟ್ಸು ಒಬ್ಬರು ಇಬ್ಬರಲ್ಲ, ಒಂದು 10 ಜನನ ಕೇಳಿ, ಆಫೀಸಲ್ಲಿ ಮಾತಾಡಿ, ವೆಬ್ಸೈಟು ನೋಡಿ, ಏನೂ ತೊಂದರೆ ಇಲ್ಲ. ವೆಬ್ಸೈಟಲ್ಲೆಲ್ಲ ಒಳ್ಳೆಯದೇ ಇರುತ್ತೆ, ಯಾವುದು ಕೆಟ್ಟದ್ದು ಯಾರು ವೆಬ್ಸೈಟಲ್ಲಿ ಹಾಕಿರೋದಿಲ್ಲ. ಹಾಗಾಗಿ ಕಾಲೇಜ್ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಉತ್ತಮ. ನಿಮ್ಮ ಮನೆಯಿಂದ ಎಷ್ಟು ದೂರ ಇದೆ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.